ಇದೆಲ್ಲದರ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರಾಡಿರುವಂತಹ ಮಾತು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ವಿಶ್ ಮಾಡಿದ್ರು, ಆ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಅಟ್ ದ ಸೇಮ್ ಟೈಮ್ ಅವ್ರಿಗೊಂದು ಪ್ರಶ್ನೆ ಕೇಳಲಾಗುತ್ತೆ, ಸರ್ ತುಮಕೂರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಸಾಮೂಹಿಕವಾಗಿ ಪೂಜೆ ಮಾಡಿದ್ದಾರೆ, ಏನ್ ಹೇಳ್ತೀರಿ ಅಂತ ಹೇಳಿ ಆ ಮಾತು ಕೇಳ್ತಾ ಇದ್ದ ಹಾಗೆ ಬಹಳ ಖುಷಿ ಆಗ್ಬಿಟ್ರು. ಅರೆ ಒಳ್ಳೇದಲ್ವೇನ್ರಿ, ಹಂಗಾದ್ರೆ ನನಗೆ ಬಹಳ ಸಂತೋಷ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರಲ್ಲ ಒಳ್ಳೇದಲ್ರಿ ಹಂಗಾದ್ರೆ ಅಲ್ವಾ, ನನಗೆ ಬಹಳ ಸಂತೋಷ ಆಗಿದೆಯಪ್ಪ. ತುಮಕೂರಲ್ಲ ಒಳ್ಳೇದಲ್ರಿ ಹಂಗಾದ್ರೆ ಅಲ್ವಾ, ನನಗೆ ಬಹಳ ಸಂತೋಷ ಆಗಿದೆಯಪ್ಪ. ರಾಜ್ಯದಲ್ಲಿ ನಾಯಕತ್ವ ತಿಕ್ಕಾಟದ ಮಧ್ಯೆ ಮುಖ್ಯಮಂತ್ರಿಗಳು ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಈ ಮುಸುಕಿನ ಗುದ್ದಾಟ ಅಥವಾ ಮುಖ್ಯಮಂತ್ರಿ ಗಾದಿಗೆ ಇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಪ್ರಯತ್ನ ಎಲ್ಲವೂ ಗೊತ್ತೇ ಇದೆ. ಆದ್ರೆ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಅನ್ನುವಂತಹ ದಾಳವು ಬಹಳ ಪ್ರಬಲವಾಗಿ ಉರುಳ್ತಾ ಇದೆ. ಆ ದಲಿತ ಮುಖ್ಯಮಂತ್ರಿ ಅನ್ನುವಂತಹ ಹೆಸರು ಕೇಳಿ ಬಂದಂತಹ ತಕ್ಷಣದಲ್ಲಿ ಎಲ್ರಿಗೂ ಕೇಳಿ ಬರ್ತಾ ಇರುವಂತಹ ಹೆಸರು ಅಥವಾ ಸದ್ದು ಮಾಡ್ತಾ ಇರುವಂತಹ ಹೆಸರು ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು. ಅವರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿ. ಹೌದು, ನನಗೂ ಆಕಾಂಕ್ಷೆ ಇದೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದವರು ಡಾಕ್ಟರ್ ಜಿ ಪರಮೇಶ್ವರ್. ಈಗ ಅವರ ಅಭಿಮಾನಿಗಳು ಪೂಜೆ ಮಾಡಿಸಿರುವಂತಹ ವಿಚಾರವನ್ನ ಹೇಳ್ತಾ ಇದ್ದ ಹಾಗೆ, ಅವರಿಗೆ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ಬಹಳ ಖುಷಿಯಿಂದ ಉತ್ತರಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹಂಗಾದ್ರೆ ಒಳ್ಳೇದಲ್ವಾ ಅಂತ ಹೇಳಿದ್ದಾರೆ. ಬಹಳ ಸಂತೋಷ ಆಗಿದೆಯಪ್ಪ. ತುಮಕೂರಲ್ಲ ಒಳ್ಳೇದಲ್ರಿ ಹಂಗಾದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.